ಇವತ್ತು ನಮ್ಮ ಈ ಕಸ್ಟಮರ್ ಪ್ರಾಬ್ಲಮ್ ಬಂದು ಇದ್ದಿದ್ದು ನನಗೆ ಪಿಗ್ಮೆಂಟೇಷನ್ ಇದೆ, ಇದು ಕಮ್ಮಿ ಆಗಬೇಕು ಅಂತ ಹೇಳಿ. ಸೊ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ದು ಬಂದು ಮೈಕ್ರೋ ನೀಡ್ಲಿಂಗ್ ಪ್ಲಸ್ ಹೈಡ್ರಾ ಫೇಶಿಯಲ್ ಮಾಡೋಣ ಅಂತ. ನೋಡೋಣ ಬನ್ನಿ ಹೇಗೆ ಟರ್ನ್ ಔಟ್ ಆಗುತ್ತೆ ನಮ್ಮ ಈ ಪ್ರೊಸೀಜರ್ ಅಂತ. ಫಸ್ಟ್ ನಾನು ಅವ್ರ ಸ್ಕಿನ್ನಿಗೆ ಚೆನ್ನಾಗಿ ಸ್ಟೀಮ್ ಕೊಟ್ಟು ಕ್ಲೆನ್ಸಿಂಗ್ ಸ್ಕ್ರಬ್ಬಿಂಗ್ನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ಸ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದೇ ಹೈಡ್ರಾ ಫೇಶಿಯಲ್ದು ಟೂಲ್ಸ್ನ ಯೂಸ್ ಮಾಡೋದು. ಫಸ್ಟ್ ಸ್ಕ್ರಬ್ಬಿಂಗ್ನ ಮಾಡಿಕೊಂಡೆ, ಯಾಕಂದರೆ ನಾನು ಸ್ಟೀಮ್ ಕೊಟ್ಟಿದ್ದೀನಲ್ವ, ಎಲ್ಲ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ನಾನು ಎಲ್ಲ ರೀತಿಯಾದಂಥ ಟೂಲ್ಸ್ನ ಯೂಸ್ ಮಾಡಾದಮೇಲೆ ಇಲ್ಲಿ ಫೇಶಿಯಲ್ ಮಸಾಜ್ನ ಕೊಡ್ತಾಯಿದ್ದೀನಿ. ನಮ್ಮಲ್ಲಿ ಹೈಡ್ರಾ ಫೇಶಿಯಲ್ ಅಂದರೆ ಬರೀ ಹೈಡ್ರಾ ಫೇಶಿಯಲ್ ಇರಲ್ಲ, ಅದ್ರ ಜೊತೆಗೆ ನಾವು ಹ್ಯಾಂಡಲ್ಲಿ ಕೂಡ ಒಳ್ಳೆ ಮಸಾಜಸ್ನ ಕೊಡ್ತೀವಿ. ನೀವೇ ನೋಡ್ಬೋದು ಎಷ್ಟು ಒಳ್ಳೆ ರಿಲ್ಯಾಕ್ಸಿಂಗ್ ಆಗಿ ಮಸಾಜ್ನ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಆಗಿರೋದ್ರಿಂದ ನಿಮಗೆ ಇಷ್ಟು ಫಾಸ್ಟಾಗಿ ಕಾಣಿಸ್ತಿದೆ, ಬಟ್ ಒಳ್ಳೆ ರಿಲ್ಯಾಕ್ಸೇಷನ್ ನಿಮಗೆ ಸಿಗುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಈ ಮೈಕ್ರೋ ನೀಡ್ಲಿಂಗ್ ಮತ್ತು ಹೈಡ್ರಾ ಫೇಶಿಯಲ್ನ ತೊಗೊಂಡ್ರೆ ಗ್ಯಾರಂಟಿ ರಿಸಲ್ಟ್ 100% ಗ್ಯಾರಂಟಿ ರಿಸಲ್ಟ್ ನಿಮಗೆ ಸಿಕ್ಬಿಡುತ್ತೆ. ಈಗ ನಾನು ಎಲ್ಲ ರೀತಿಯಾದಂಥ ಹೈಡ್ರಾ ಫೇಶಿಯಲ್ ಟೂಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. RF ಟೂಲ್ ಆಗ್ಬೋದು, ಅಲ್ಟ್ರಾಸೌಂಡ್ ಟೂಲ್ ಆಗ್ಬೋದು, ಮತ್ತು ಎಕ್ಸ್ಫೋಲೇಟ್ ಆಗ್ಬೋದು, ಸ್ಕ್ರಬ್ಬಿಂಗ್ ಆಗ್ಬೋದು, ಎಲ್ಲ ರೀತಿಯಾದಂಥದ್ದು. ಇವತ್ತಿಗೆ 5 ಡೇಸ್ ಆದಮೇಲೆ ಮೈಕ್ರೋ ನೀಡ್ಲಿಂಗ್ ಕೂಡ ಹೇಗೆ ಟರ್ನ್ ಔಟ್ ಆಗಿದೆ, ರಿಸಲ್ಟ್ ಹೆಂಗೆ ಬಂದಿದೆ ಅಂತ ನಾನು ನಿಮಗೆ ಫೋಟೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಟ್ ಇವತ್ತಿಗೆ ಸದ್ಯಕ್ಕೆ ತುಂಬ ಚೆನ್ನಾಗಿ ಫೇಡ್ ಔಟ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಒಂದೊಂದು ಸ್ಟೆಪ್ ಆಗ್ತಾ ಅವರ ಪಿಗ್ಮೆಂಟೇಷನ್ ಎಷ್ಟು ಕಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ನಾನಿಲ್ಲಿ ಸೀರಮ್ನ ಮಾಡ್ತಾಯಿದ್ದೀನಿ. ಸೀರಮಲ್ಲಿ ನಾವು ನಮ್ಮದೇ ಆದಂಥದ್ದು ಕೆಲವೊಂದು ಸೀರಮ್ಸ್ನ ಯೂಸ್ ಮಾಡ್ತೀವಿ ಅವರ ಸ್ಕಿನ್ ಅಕಾರ್ಡಿಂಗ್ಲಿ. ಎಲ್ಲರಿಗೂ ಒಂದೇ ರೀತಿಯಾದಂಥ ಸೀರಮ್ ಇರೋದಿಲ್ಲ, ಅವ್ರ ಸ್ಕಿನ್ ಪ್ರಾಬ್ಲಮ್ ನೋಡಿಬಿಟ್ಟು ಮಾಡೋದು. ಈಗ ನೀವು ನೋಡ್ಬೋದು ಫೈನಲ್ ರಿಸಲ್ಟ್ ಹೀಗಿದೆ. ಸ್ವಲ್ಪ ರೆಡ್ನೆಸ್ ಇರುತ್ತೆ, ಅದು ಕಮ್ಮಿ ಆಗುತ್ತೆ.